ನೆನಪಿದೆ. ಸರಿ, ಇಷ್ಟಾದ ತಕ್ಷಣ ಈ ಉಪಾಧ್ಯಾಯರಿಗೆಲ್ಲ ಗಾಬರಿ ಆಯಿತು. ಹಿರಣ್ಯಕಶಿಪು ಇನ್ನು ಜೋರು ಮಾಡ್ತಾನೆ. ಅಲ್ಲಿ ಶಾಲೆಯಲ್ಲಿ ದೇವರ ಭಜನೆ ನಡೀತಾ ಇದೆ ಅಂತೆ, ಏನು ಕಾರಣ ಅಂತ ಎನ್ಕ್ವೈರಿಗೆ ಬಂದರೆ ಏನು ಮಾಡಬೇಕು? ಇವನು ಶುರು ಮಾಡಿಬಿಟ್ಟಿದ್ದಾನೆ. ಇವರು ಹೇಳ್ತಾರೆ, ನಮಗೆ ಏನೂ ಸಂಬಂಧ ಇಲ್ಲ, ನಾವು ಬಾಯಿ ತಪ್ಪಿ ಕೂಡ ದೇವರು ಅನ್ನುವ ಶಬ್ದವನ್ನು ಕ್ಲಾಸ್ನಲ್ಲಿ ಹೇಳೋದಿಲ್ಲ, ಆದರೆ ನಿನ್ನ ಮಗನೇ ಎಲ್ಲರಿಗೂ ಭಜನೆ ಮಾಡಿಸಿ ಶುರು ಮಾಡಿದ್ದಾನೆ, ನಮಗೊತ್ತಿಲ್ಲ, ನೀವೇ ವಿಚಾರಿಸ್ಬೇಕು. ಇವನು ಕರೆಸ್ತಾನೆ. ಏನು ಕಥೆ ಅದು? ಏನು ಕಲ್ತಿದ್ದಿ ಹೇಳು? ನೀನು ಶಾಲೆಯಲ್ಲಿ ಕಲಿತದ್ದೇನು? ಶಾಲೆಯಲ್ಲಿ ಕಲಿತದ್ದು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏಷಾ ನವವಿಧಾ ಭಕ್ತಿ. ನವವಿಧ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಕಲಿತೆಯಪ್ಪ ಅಂದ. ಇವನಿಗೆ ಯಾವುದನ್ನು ಕಲಿಯಬಾರದು ಅಂತ ಅಲ್ಲಿಗೆ ಹಾಕಿದ್ದು ಅದನ್ನೇ ಕಲಿತು ಬಂದಲ್ಲ ಅಂತ ಸಂಕಟ ಆಗ್ತಾ ಇದೆ. ಏನು ಕಲಿಬೇಕು? ಶ್ರವಣಂ, ಭಗವಂತನ ಮಹಿಮೆಯನ್ನು ಹೇಳುವವರು ಎಲ್ಲಿ ಸಿಗ್ತಾರೆ ಅಂತಲ್ಲಿ ಭಗವಂತನ ಮಹಿಮೆಯನ್ನು ಕೇಳಬೇಕು. ಇದು ಭಕ್ತಿಯ ಒಂದು ಮೆಟ್ಟಲು. ಭಗವಂತನ ಮಹಿಮೆಯನ್ನು ಕೇಳುವವರು ಇದ್ದಲ್ಲಿ ಆ ಮಹಿಮೆಯನ್ನು ಹೇಳಬೇಕು. ಕೇಳುವವರು ಇಲ್ಲದೆ ಇದ್ದಲ್ಲಿ ನಮಗೆ ನಮ್ಮ ಸ್ವಂತ ಆನಂದಕ್ಕೋಸ್ಕರ. ಆದ್ದರಿಂದ ಮೊದಲನೇದ್ದು ಬೇರೆ ಪಾರ್ಟಿಸಿಪೆಂಟ್ಸ್ ಇದ್ದಾಗ ಸಾಧ್ಯವಾಗುವುದು, ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗುವುದಿಲ್ಲ ಶ್ರವಣ. ಕೀರ್ತನಕ್ಕೆ ಪಾರ್ಟಿಸಿಪೆಂಟ್ಸ್ ಇರಬಹುದು, ಇದ್ರೆ ಉಳಿದವರಿಗೋಸ್ಕರ ಕೀರ್ತನ. ಯಾರು ಇಲ್ಲದ್ರೆ ನಮ್ಮದೇ ನಾಮ ಸಂಕೀರ್ತನ. ಯಾರು ಕೇಳಬೇಕಾಗಿಲ್ಲ, ನಮ್ಮ ಕಿವಿಗೆ ಕೇಳುತ್ತಲ್ಲ ಭಗವಂತನ ನಾಮ. ಆದ್ದರಿಂದ ಪಾರ್ಟಿಸಿಪೆಂಟ್ಸ್ ಇದ್ದು ಅಥವಾ ಇಲ್ಲದೆ ಎರಡು ಬಗೆಯ ಕೀರ್ತನ. ಸ್ಮರಣ ಅಂದ್ರೆ ಇನ್ನೊಬ್ಬರ ಪಾರ್ಟಿಸಿಪೇಷನೇ ಇಲ್ಲ, ಕೇವಲ ವೈಯಕ್ತಿಕ ಸ್ಮರಣಂ, ನನ್ನ ಅಂತರಂಗದಲ್ಲಿ ಭಗವಂತನ ಸ್ಮರಣ. ಇದು ಮೂರನೆಯ ಮಜಲು. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ. ಅದು ಆದ ಮೇಲೆ ಪಾದಸೇವನಂ, ಭಗವಂತನ ನಡೆದಾಡುವ ಪ್ರತೀಕಗಳಾದ ಜ್ಞಾನಿಗಳ ಪಾದಸೇವೆ. ಜ್ಞಾನಿಗಳ ಪಾದಸೇವೆ, ಜ್ಞಾನಿಗಳ ಶುಶ್ರೂಷೆ. ಯಾಕೆಂದರೆ ಜ್ಞಾನಿ ತ್ವಾತ್ಮೈವ ಮೇಮತಂ, ಜ್ಞಾನಿಗಳು ಎಲ್ಲಿ ಕಂಡರೋ ಅವರ ಕಾಲಿಗೆ ಎರಗು. ಅದು ಭಗವಂತನ ಪಾದಕ್ಕೆ. ಯಾಕೆಂದರೆ ಭಗವಂತನ ಕಾಲು ನಿನಗೆ ಸಿಗುವುದಿಲ್ಲ. ಜ್ಞಾನಿಗಳ ಪಾದವನ್ನು ಗಟ್ಟಿ ಹಿಡಿ, ಅದೇ ಭಗವಂತನ ಪಾದ. ಯಾಕೆಂದರೆ ಭಗವಂತ ಅದರೊಳಗೆ ಕೂತಿದ್ದಾನೆ. ಅರ್ಚನಂ ವಂದನಂ ದಾಸ್ಯಂ, ಭಗವಂತನ ಪ್ರತೀಕ ಎಲ್ಲಿ ಕಂಡೆಯೋ ಅಲ್ಲಿ ಪೂಜೆ ಮಾಡು. ಭಗವಂತನ ಪ್ರತೀಕ ಎಲ್ಲಿ ಕಂಡೆಯೋ ಅಲ್ಲಿ ಎರಗು. ಭಗವಂತನ ದಾಸ್ಯಕ್ಕೋಸ್ಕರ ನಿನ್ನ ಬದುಕನ್ನು ಮುಡಿಪಾಗಿಡು. ದಾಸ್ಯ ಬೆಳೆದಾಗ, ಭಗವಂತನ ದಾಸ್ಯ ಅದು ಸಲಿಗೆಯ ರೂಪಕ್ಕೆ ಹೋದಾಗ ಅದು ಸಖ್ಯವಾಗಿಯೂ ಪರಿವರ್ತನೆಗೊಳ್ಳುತ್ತೆ. ಪುರಂದರ ದಾಸರಲ್ವೇ ಅವರು ದಾಸರಾಗಿ ದಾಸ್ಯದಿಂದಲೇ ಭಗವಂತನ ಹತ್ರ ಜಗಳಾಡ್ತಾರೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ಇದು ಸಖ್ಯ. ಇದು ದಾಸರು ಹೀಗೆ ಮಾತಾಡೋ ಹಂಗಿಲ್ಲ. ದಾಸರು ಅಂದರೆ ಗಡಗಡ ನಡುಗಬೇಕು. ನಿನ್ನ ಹಂಗೆ ಇಲ್ಲ, ನನಗೆ ನಿನ್ನ ನಾಮ ಹೊಂದಿದ್ರೆ ಸಾಕು ಅಂತ ದೇವರ ಹತ್ರ ಈ ಸಲಿಗೆಯ ಮಾತುಂಟಲ್ಲ, ಇದು ಸಖ್ಯ ದಾಸ್ಯ. ಆಮೇಲೆ ಇನ್ನೊಂದು ಕಡೆ ಅವರು ಹೇಳಿದ್ದಾರೆ, ನನಗೆ ನಿನ್ನಂಥ ತಂದೆ ಉಂಟು, ನನಗೆ ಲಘುಮಿಯಂಥ ತಾಯಿ ಉಂಟು. ನಿನ್ನ ತಂದೆ ಯಾರೋ, ನಿನ್ನ ತಾಯಿ ಯಾರೋ, ನೀನು ಪರದೇಶಿ, ನಾನು ಸ್ವದೇಶಿ ಅಂತ ದೇವರನ್ನು ಹಂಗಿಸಿದ್ದುಂಟು ಅವರು. ಹಾಗೆ ದೇವರನ್ನೇ ಕೀಟಲೆ ಮಾಡತಕ್ಕಂಥ ಸಖ್ಯ ಅರ್ಜುನ ಕೃಷ್ಣನ ಜೊತೆಗೆ ಇದ್ದಂಥ ಸಖ್ಯ. ಕೊನೆಗೆ ಆತ್ಮನಿವೇದನಂ ಅಂದರೆ ಇದು ಎರಡು ಮಜಲುದು. ಆತ್ಮನಿವೇದನಂ, ಭಗವಂತನನ್ನು ಪ್ರತಿಮೆಯಲ್ಲಿ ಕಂಡ, ಚರಾಚರದಲ್ಲಿ ಕಂಡ, ಇಡೀ ವಿಶ್ವದಲ್ಲಿ ಕಂಡ ಆ ಭಗವಂತನೇ ನನ್ನೊಳಗೆ ಅಂತರ್ಯಾಮಿಯಾಗಿ ಬಿಂಬರೂಪದಲ್ಲಿ ಇದ್ದಾನೆ ಅನ್ನುವ ಅರಿವು ಆತ್ಮನಿ ವೇದನ. ತನ್ನಲ್ಲಿ ಭಗವಂತನನ್ನು ಕಾಣುವುದು. ಆಗ ತನ್ನ ಸರ್ವಸ್ವವನ್ನು ಭಗವಂತನಲ್ಲಿ ನಿವೇದನ ಮಾಡಿ, ಭಗವಂತನನ್ನು ಬಿಟ್ಟು ಏನೂ ಇಲ್ಲ ಅವನಿಗೆ. ಆಗ ಇದು ಕೊನೆಯ ಸ್ಟೇಜು. ಇದನ್ನೇ ವಾಮನ ಅವತಾರದ ಕಥೆ ಇದೆ. ವಾಮನ ಹೋಗಿ ಬಲಿಯ ಹತ್ತಿರ 3 ಹೆಜ್ಜೆ ದಾನವನ್ನು ಕೇಳಿದ ಕಥೆ ಮುಂದೆ ಅಷ್ಟಮ ಸ್ಕಂಧದಲ್ಲಿ ಬರುತ್ತೆ. ಇದಂ ವಿಷ್ಣು ವಿಚಕ್ರಮೇ ತ್ರೇದಾನಿತ ಧೇಪದಂ ಸಮೂಢಮಸ್ಯ ಪಾಂಸುರೇ. ವಾಮನ ಬಲಿಯ ಹತ್ತಿರ 3 ಹೆಜ್ಜೆ ದಾನ ಕೇಳಿದ್ದಂಥ ಕಥೆಗೂ ಈ ನವವಿಧ ಭಕ್ತಿಗೂ ನಿಕಟವಾದ ಸಂಬಂಧ ಇದೆ. 3 ಹೆಜ್ಜೆ, ಅದರಲ್ಲಿ ಮೊದಲು 3 ಹೆಜ್ಜೆಗಳು ಅಂದರೆ ಭಗವಂತನ 3 ಪಾದಗಳು ಅಂದರೆ 3 ಆಸ್ಪೆಕ್ಟುಗಳು, ಉಪಾಸನೆಯ 3 ಮಜಲುಗಳು. ಮೊದಲು ಹೇಗೆ ವಾಮನ ಬಂದ, ದೇವರು ಅಂದರೆ ಒಂದು ಪುಟ್ಟ ವಸ್ತು, ಪುಟ್ಟ ಮಗುವಿನಂತೆ ಪೆಟ್ಟಿ ಒಳಗೆ ಹಾಕಿ ಕಟ್ಟಿ ಎಲ್ಲಿಗಂದರೆ ಅಲ್ಲಿ ಕಾರ್ನಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗುವಂಥ ದೇವರು. ನಾವು ಪೀಠದಲ್ಲಿ ಇಟ್ಟು ಕೋಣೆಗೆ ಬೀಗ ಹಾಕಿ ದೇವರನ್ನು ಇಡ್ಲಿಕ್ಕೆ ಬರುತ್ತೆ. ಆಮೇಲೆ ಪೆಟ್ಟಿಗೆ ಒಳಗೆ ಕಟ್ಟಿ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಒಯ್ಲಿಕ್ಕೆ ಬರತಕ್ಕಂಥ ಪುಟ್ಟ ದೇವರು, ಪುಟ್ಟ ಮೂರ್ತಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು ಮೊದಲನೆಯ ಹೆಜ್ಜೆ. ಎರಡನೆಯ ಹೆಜ್ಜೆಯಲ್ಲಿ ಯಾರು ನನ್ನ ವಿಗ್ರಹದೊಳಗೆ ಪುಟ್ಟ ರೂಪದಿಂದ ನನ್ನಿಂದ ಪೂಜೆ ಕೊಳ್ತಾ ಇದ್ದಾನೋ ಅವನು ನನ್ನ ವಿಗ್ರಹದೊಳಗೆ ಮಾತ್ರ ಇರುವವನಲ್ಲ, ಅವನು ಭೂವ್ಯೋಮಗಳನ್ನು ತುಂಬಿದ್ದಾನೆ.
ಹಿ ಈಸ್ ಆಮ್ನಿ ಪ್ರೆಸೆಂಟ್. ಅವನು ಎಲ್ಲೆಡೆ ತುಂಬಿರುವಂತಹ ಸರ್ವಾಂತರ್ಯಾಮಿ, ಇಡೀ ವಿಶ್ವದಲ್ಲಿ ತುಂಬಿರುವ ಶಕ್ತಿ ಅನ್ನುವುದು ಎರಡನೇ, ಅದೇ ತ್ರಿವಿಕ್ರಮ. ತ್ರಿವಿಕ್ರಮನ 2 ಹೆಜ್ಜೆ ಆದ ಮೇಲೂ 3ನೇ ಕಾಲು ಇಡುವುದು ಎಲ್ಲಿ ಅಂತ ಕೇಳಿದನಲ್ಲ, ಆವಾಗ ಇವನು ತಲೆ ಕೊಟ್ಟ ಅಲ್ಲ, ಇದೇ ಆತ್ಮನಿವೇದನಂ. ಆ ಭೂವ್ಯೋಮಗಳಲ್ಲಿ ತುಂಬಿರತಕ್ಕಂಥ ಭಗವಂತನೇ ನನ್ನೊಳಗೂ ಇದ್ದಾನೆ ಅಂತ ಅವನಿಗೆ ನಾವು ತಲೆ ಒಪ್ಪಿಸುವುದೇ 3ನೆಯ ಹೆಜ್ಜೆ. ಹೀಗೆ ಈ ಆ ನವವಿಧ ಭಕ್ತಿಯನ್ನು ಹೇಗೆ ಆಚರಿಸಬೇಕು ಅನ್ನುವುದನ್ನ ವಾಮನಾವತಾರದ ಕಥೆಯ ಮೂಲಕ ಬಲಿ ಅಂದರೆ ಬರೇ ಅವನೊಬ್ಬನೇ ಬಲಿರಾಜ ಅಲ್ಲ, ಎಲ್ಲ ಸಾಧಕರೂ ಬಲಿಗಳಾಗಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ, ಅಲ್ಲಿ ಬಲಿ ಅಂತ ವ್ಯತ್ಯಾಸ ಅಷ್ಟೇ. ಬಲಿ ನಾವು ಆತ್ಮಬಲರಹಿತರಾದವರು ಭಗವಂತನನ್ನು ಉಪಾಸನೆ ಮಾಡಿ ಗೆದೆಯಲಾರರು. ಆ ಆತ್ಮಬಲ ಸಂಪನ್ನರು ಈ 3 ಮಜಲಿನಲ್ಲಿ ಭಗವಂತನನ್ನು ಕಾಣಬೇಕು ಅನ್ನುವುದೇ ಭಗವಂತನ 3 ಹೆಜ್ಜೆಯ ರಹಸ್ಯ. ಆ ಕಥೆಗೆ ಸಂಬಂಧಪಟ್ಟಂಥ ಪೂರ್ವಭಾವಿ ಕಥೆ ನರಸಿಂಹಾವತಾರದಲ್ಲಿ ಪ್ರಹ್ಲಾದ ಈ ಮಾತನ್ನು ಹೇಳಿದ. ಅವಾಗ ಏನ್ರಿ ಇವನು ಈ ಶ್ಲೋಕ ಹೇಳ್ತಾ ಇದ್ದಾನೆ ಅಂತ ಕೇಳಿದ ಹಿರಣ್ಯಕಶಿಪು ಇವರ ಹತ್ರ, ಉಪಾಧ್ಯಾಯರ ಹತ್ರ. ನಾನು ಏನು ಹೇಳಿದ್ದು, ದೇವರ ಭಕ್ತಿ ಈ ವಿಷಯವೇ ಶಾಲೆಯಲ್ಲಿ ಬರಬಾರದು ಅಂತ ಹೇಳಿದರೆ ಇವನು ಕಲಿತದ್ದೇನು ಅಂದರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅಂತ ಅಬದ್ಧ ಶ್ಲೋಕ ಹೇಳ್ತಾ ಇದ್ದಾನೆ. ಯಾರ್ರೀ ಕಲಿಸಿದ್ದು? ನಮತ್ ಪ್ರಣೀತಂ ನಮರ ಪ್ರಣೀತಂ. ನಮ್ಮ ಶಾಲೆಯಲ್ಲಿ ನಾನಾಗಲಿ ಬೇರೆ ಮೇಷ್ಟ್ರಾಗಲಿ ಒಬ್ಬರು ಬಾಯಿ ತಪ್ಪಿಯೂ ದೇವರ ಹೆಸರು ಹೇಳಲಿಲ್ಲ, ಅವನೇ ಕಲಿತುಕೊಂಡಿದ್ದಾನೆ, ನಮ್ಗೆ ಗೊತ್ತಿಲ್ಲ, ಕ್ಷಮಿಸಬೇಕು, ನಮ್ಮ ಸಂಬಳ ಕಟ್ ಮಾಡಬೇಡಿ ಅಂತ ಅವು ಬೊಂಬಡೆ ಹೊಡಿತಾರೆ ಉಪಾಧ್ಯಾಯರು. ನಾವೇನು ಹೇಳಿಕೊಡ್ಲಿಲ್ಲ, ಅವನೇ ಕಲಿತುಕೊಂಡಿದ್ದಾನೆ, ನಮ್ಗೆ ಗೊತ್ತಿಲ್ಲ. ಹೌದಾ? ನಿನಗೆ ಏನು ಧೈರ್ಯ? ಯಾವ ಧೈರ್ಯದಿಂದ ಇದನ್ನು ನೀನು ಅಧ್ಯಯನ ಮಾಡಿದೆ? ಉಳಿದ ಮಕ್ಕಳಿಗೆಲ್ಲ ಹೇಳಿಕೊಟ್ಟೆ? ಏನು ಬಲ? ಯಾವ ಬಲದ ಆಸರೆ?